ಫೈರ್ ಇಂಜಿನ್ ತರಿಸ್ಬೇಕು ಏನಾರ ಕರ್ನಾಟಕ ಇದ್ವು ಅಂದ್ರೆ ಹುಲಿನೇ ಸಾಯಿಸ್ಬಿಡ್ತಾವ ತಿಂದ ಬಿಡ್ತಾವ. ಏನ್ ಗೊತ್ತಾ, ಅವಾಗ ನಾನು ಆ ಕಾರ್ ನೋಡ್ತಾ ಇದೀನಿ, ಆ ಕಾರ್ ನೋಡ್ಬಿಟ್ಟು ಈ ತರ ಬರ್ಬೇಕು ಈ ಕಾರ್ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಆ ಕಾರಲ್ಲಿ ಒಬ್ರು ಇದಾರಲ್ಲ, ಅವರು ಈ ಬೈಕ್ ನೋಡ್ತಿದ್ದಾರೆ ಅಂಕಲ್, ಅಂದ್ರೆ ಅವರು ಬೈಕ್ ಎಂಗೇಜ್ ಮಿಸ್ ಮಾಡ್ಕೊಂತಿದ್ದಾರೆ. ಅವ್ರು ಕೊಡ್ತಾ ಇಬೇಕಾ ಅದ್ರಿ ಬ್ರೋ? ಇಲ್ಲಿ ಟಿಕೆಟ್ ಇದೆನಾ? ಐ ಥಿಂಕ್ ಇಲ್ಲಿನೂ ಟಿಕೆಟ್ ತಗೋಬೇಕು ನಾವು. ವಯಸ್ಕರಿಗೆ 50, ಮಕ್ಕಳಿಗೆ 30, ವಿಡಿಯೋ ಕ್ಯಾಮ್ರಾ 100. ಬೈಕು ಇದೆನಾ? ಪಾರ್ಕಿಂಗ್ ಫೀಸು ಗೈಸ್. ಆಡು ಮಲ್ಲೇಶ್ವರ ಕಿರು ಮೃಗಾಲಯ ಜೋಗಿಮಟ್ಟಿ. ಸೊ ಇದು ಎಂಟರಿಂಗ್ ಪ್ಲೇಸು. ಜೂ ಈ ಕಡೆ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ, ಬನ್ನಿ ನೋಡೋಣ. ನೀಲಿಗಿರಿ ಮರ ಎಷ್ಟೊಂದಿದಾವೆ ಗೈಸ್. ಇಲ್ಲೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ, ಪರಿಸರನ ಹಾಳು ಮಾಡಬೇಡಿ. ಕೆಲವರು ಇರ್ತಾರೆ ಪೆಂಗಿ ನನ್ನ ಮಕ್ಕಳು ಹೆಣ್ಣು ಹೊಡೆಯಕಂತ ಬಂದು ಹಾಳು ಮಾಡಿ ಕೊಡ್ತಾರೆ. ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ನರಿ ಇದಾವೆ, ಲೇಜಿ ಫೆರೋಸ್ ಇವು. ನಿಮ್ಗೆ ಯಾಕೆ ಬೇಕದು? ಆಮೆ ಬ್ರೋ, ನಿನಗೆ ಟರ್ಟಲ್ಸ್ ನೋಡಿದಾಗ ಏನು ನೆನಪಾಗುತ್ತೆ? ಆಮೆ ಮತ್ತು ಮಲಷ್ಟ ನೆನಪಾಗುತ್ತೆ, ಕನ್ಸಿಸ್ಟೆನ್ಸಿ ನೆನಪಾಗುತ್ತೆ ನನಗೆ. ಸರ್ ಅದು ನೀರಲ್ಲಿ ತಿನ್ನುತ್ತೆ ಅನ್ಸುತ್ತೆ ಕ್ಯಾರೆಟ್ನ. ಹೆಬ್ಬಾವು ಇದೆನಾ ಇಲ್ಲಿ ಒಳಗಡೆ? ಮೊಲ ಇದೆ, ಹಾವು ಹಿಂದೆ ಇದೆನಾ? ಮುಂದೆ ಒಳಗಿದೆ. ಒಳಗಿದೆ. ಇಲ್ಲಿದೆ, ದೊಡ್ಡದಿದೆ ನೋಡಿ ಗೈಸ್. ಹೆಬ್ಬಾವು ಹೆಂಗ್ ಮಲಗಿದೆ ಇಲ್ಲಿ ಗೈಸ್. ಹೆಬ್ಬಾವು ತಿನ್ನಕ್ಕಂತಾನೆ ಮೊಲ ಹಾಕಿದ್ದಾರೆ, ಅದು ಚಿಕ್ಕದು ಇದಕ್ಕಿನ. ಅಲ್ಲಿ ಒಳಗಡೆ ಅಲ್ಲೊಂದಿದೆ ನೋಡ್ರಿ ಹೆಬ್ಬಾವು ಗೈಸ್. ನೋಡಿ ನವಿಲಿದಾವೆ ಇಲ್ಲಿ, 1 ಗಂಡಿದೆ, 3 ಹೆಣ್ಣಿದಾವೆ. ಪ್ಲೇಸ್ ಚೆನ್ನಾಗಿದೆ ಗೈಸ್, ಪ್ಲೇಸ್ ಮಾತ್ರ ಚೆನ್ನಾಗಿದೆ. ಜೂನು ಚೆನ್ನಾಗಿದೆ. ಇನ್ನೂ ಯಾವ ಪ್ರಾಣಿಗಳಿದಾವೆ ಅಂತ ನೋಡೋಣ. ಇದೇನಿದು ಈ ಥರ ಇದೆ? ಪಕ್ಷಿ ಇದು ಅನಿಸುತ್ತೆ. ಇದೆಲ್ಲ ಪಕ್ಷಿ ಇದಲ್ವಾ? ಕಾಡು ಕೋಳಿ. ನಾಡು ಕೋಳಿ ಆಗಿದ್ರೆ ಇಷ್ಟೊತ್ತಿಗೆ ಬದುಕ್ತಿದ್ದಿಲ್ಲ. ನೋಡಿ ಇಲ್ಲಿ ಪಕ್ಷಿಗಳಿದಾವೆ, ಬರ್ಡ್ಸ್. ಕಾಕ್ಟೀಲ್, ಎಲ್ಲೋ ಗೋಲ್ಡನ್ ಪೇಸೆಂಟ್. ಕೌಜೆಲ್ಲ ಸಾಕ್ಬಿಟ್ರೆ ಸರ್ ಇವರು. ಪೀಸ್ ಆಗಿದೆ ಅಲ್ವಾ ಗಾಯ್ಸ್? ತುಂಬಾ ಜನ ಏನಿಲ್ಲ, ಭಾಳ ಜನ ಇಲ್ಲ, ಬಟ್ ನೆಮ್ಮದಿ ಇದೆ ಇಲ್ಲಿ, ಸೈಲೆಂಟ್ ಆಗಿದೆ. ಮೊಸಳೆ ಮನೆಗೆ ದಾರಿ, ಕೊತ್ತಂಬರಿ ಸೊಪ್ಪಲ್ಲಣ್ಣ ಇದು ಗಾಯ್ಸ್. ಮಾರ್ಚ್ ಕ್ರೊಕಡೈಲ್ ಅಂತ ಇದು. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಜವುಗು ಮೊಸಳೆ ಬ್ರೋ, ಇದು 40ರಿಂದ 60 ವರ್ಷ ಬದುಕಿರುತ್ತೆ. ವಯಸ್ಸಲ್ಲಿದೆ ನೋಡಿ ಮೊಸಳೆ. ಮರ, ದೊಡ್ಡ ಮರ ಇದಾವೆ ಇಲ್ಲಿ ಎಲ್ಲ ಗೈಸ್. ನೋಡಿ ಎಷ್ಟು ದೊಡ್ಡ ಮರಗಳಿದಾವೆ ಇಲ್ಲಿ. ಅಂದ್ರೆ ಜೂ ಅಲ್ವಾ, ಫಾರೆಸ್ಟ್ ಇದ್ದಂಗೆ ಇರ್ಬೇಕು ಅವಕ್ಕೆ, ಪ್ರಾಣಿಗಳಿಗೆ. ಎಲ್ಲಿದೆ ಕರಡಿ ಗೈಸ್? ಕರಡಿ ಎಲ್ಲಿದೆ ನೋಡೋಣ, ಕಾಣಿಸ್ತಾ ಇಲ್ಲ. ಇಲ್ಲಿ ತೆಗ್ಗಲ್ ಕೂತಿರ್ಬೋದು. ಮಂಜಣ್ಣ ಹತ್ಬೇಡ. 50 ರೂಪಾಯಿ ವಾಪಸ್ ಕೇಳ್ತೀಯ? ಇಲ್ಲಿದೆ ಗೈಸ್, ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ವಾ ಕ್ಲೀನಾಗಿ? ಮಲಗಿಬಿಟ್ಟಿದೆ. ಕರಡಿ ಬಾ ಇಲ್ಲಿ. ಅದು ನೋಡಕ್ ಸುಮ್ಮನೆ ನಮ್ಮ ಡಾಲಿ ತರ ಇದೆ, ಸ್ವಲ್ಪ ಸೈಜ್ ಅಂತ ನೋಡ್ರಿ. ಗುರಿ ಅವಕ್ಕೆ ವೆಪನ್ ಗೈಸ್. ಕರಡಿ ಬರ್ತಾ ಇಲ್ಲ ನಿಮಗೆ ತೋರ್ಸಕ್ಕೆ. ಕರಡಿ ಬರಲಿಲ್ಲ, ಸೊ ನಾವೀಗ ಹೋಗೋಣ. ಚಿಂತೆಲಿದ್ದಾರೆ ಬ್ರದರ್. ಏನು ಚಿಂತೆ ಮಾಡ್ತಿದ್ದಾರೆ ನೀವು? ಬರ್ರಿ, ನಿಮಗೆ ಚಿರತೆ ತೋರಿಸ್ತೀನಿ ನೋಡ್ರಿ. ಚಿರತೆ ಮನೆಗೆ ದಾರಿ. ಬೂಮ್. ಇದೆಲ್ಲ ಗಾಯ್ಸ್, ಇಲ್ಲಿದೆ ಬನ್ನಿ ಚಿರತೆ. ಸೂಪರ್. ಓ ಚಿರತೆ ಬಾ, ಇಲ್ಲಿ ಬಿಸ್ಕೆಟ್ ಪ್ಯಾಕ್ ತಂದಿ ನಿನಗೆ, ಪಾರ್ಲೇಜಿ. ಏನ್ರಯ್ಯ ನಿಮ್ ಹಿಂಸೆ, ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ. ಅಲ್ಲಿ ಕರಡಿನೂ ಮಾತಾಡ್ತಿಲ್ಲ, ನೀನು ಮಾತಾಡ್ತಿಲ್ಲ ನಮ್ಮನ್ನು. ಹೋಗ್ ನಡಿ, ನಡಿ ಗಾಯ್ಸ್. ಚಿರತೆ ಬರ್ತಿಲ್ಲ ಗಾಯ್ಸ್, ವಿಶ್ರಾಂತಿ ಮಾಡ್ತಿದ್ದಾವೆ. ಫುಲ್ ಸ್ಲೀಪಿಂಗ್ ಮೋಡ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ. ಚಿರತೆ ನೋಡ್ತಾ ಇದೆ ಇವಾಗ ಗಾಯ್ಸ್. ಫೈನಲಿ ಚಿರತೆ ಫೋಸ್ ಕೊಡ್ತಾ ಇದೆ ನೋಡ್ರಿ. ಫೋಟೋ ತಗೊಳ್ರಿ. ನಿನಗೆ ಬೇಜಾರಾಗಿದೆ ಅಂತ ನಾವು 70 ಕಿಲೋಮೀಟರ್ ದೂರದಿಂದ ಬಂದೀವಿ, ನೀನು ನಮ್ಮನ್ನು ನೋಡ್ತಾನೆ ಇಲ್ಲ. ಎಂಟರ್ಟೈನ್ಮೆಂಟ್ ಬೇಕಾಗಿಲ್ಲ ಅವಕ್ಕೆ, ಮಟನ್ ಪೀಸ್ ಬೇಕು. ಓಕೆ ಗೈಸ್, ಮುಂದೆ ಹೋಗೋಣ. ಇವಾಗ ಏನಿದೆ ಅಂತ ನೋಡೋಣ. ಒಂದು ಬ್ರೀಡ್ ಇದೆ ಅಲ್ವಾ ಟಾಪಲ್ಲಿರೋದು, ಅದು 0 to 120 km/h ಸ್ಪೀಡ್ನ ಇನ್ನು ಬರೀ 6 ಸೆಕೆಂಡಲ್ಲಿ ಹೋಗುತ್ತೆ. ಗ್ರೇಟ್ ಅಲ್ವಾ? ಮುಂದೆ ಹೋಗೋಣ, ಮುಂದೆ ಏನಿದೆ ನೋಡೋಣ. ನಮ್ಮ ಸಿದ್ದು ರೀಲ್ ಮಾಡೋಣ ಬಾ ಅಂದರೆ ಬರ್ತಾ ಇಲ್ಲ. ಹುಲಿ ಆದ್ರೂ ಬಂದು ಮಾತಾಡಿಸ್ತಾ ನೋಡೋಣ. ಗಾಯ್ಸ್, ಹುಲಿ ವಾಕ್ ಮಾಡ್ತಾ ಇದೆ. ಸೂಪರ್ ಗೈಸ್. ನೋಡಿ ಹುಲಿ ಹೆಂಗೆ ವಾಕ್ ಮಾಡ್ತಿದೆ. ಅಣ್ಣ ಅದಕ್ಕೆ ಊಟ ಹೆಂಗೆ? ಸಾಯಂಕಾಲ ಮಟನ್ ಹಾಕ್ತೀರಾ? ಎಷ್ಟು kg ಹಾಕ್ತೀರಾ? 8 kg. ಅಣ್ಣ ಎಷ್ಟು ಹುಲಿ ಇದ್ದಾವೆ? 1 ಗಂಡು 1 ಹೆಣ್ಣ? ಗೈಸ್ ನೋಡಿ ಹುಲಿ ಬಂತು.
ನಾನು ನೋಡ್ರಿ ನಾಯಿ ಕರ್ದಂಗೆ ಕರಿತಾ ಇದ್ದೀನಿ ಹುಲಿನ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ವಾಕಿಂಗ್. ಏ ಹುಲಿ ಬಾರ ಇಲ್ಲಿ, ಬರಲ್ವಾ ನೀನು? ಬಾರ ಇಲ್ಲಿ, ನಿನಗೆ 2 kg ಮಾಡ ಅಂತಿದ್ದೀನಿ. ಗಾಯ್ಸ್ ಹುಲಿ ನೋಡಿ ಜಬರ್ದಸ್ತಾಗಿ ವಾಕ್ ಮಾಡ್ತಿದ್ವಿ. ಹಾ ಬ್ರದರ್, ನೀವು ಕರೆದ್ರೆ ಬರುತ್ತಾ ಅದು? ಬಾ ವಾವ್, ನೋಡ್ರಿ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಏನ್ ಬ್ರದರ್, ಏನಂತ ಇಟ್ಟಿರಿ ಹೆಸರು ಅದಕ್ಕೆ? ವಾವ್, ನಿಶಾ. ಗಾಯ್ಸ್ ನೋಡ್ರಿ, ಹುಲಿನ ಇಷ್ಟ ಹತ್ರದಿಂದ ಯಾವತ್ತೂ ನೋಡಿಲ್ಲ ನಾನು. ನೈಸ್. ಫುಲ್ ನೋಡ್ರಿ ಎಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ. ಏನ್ ಗಾಯ್ಸ್ ಹಂಗಿದೆ ಗಾಯ್ಸ್, ಹುಲಿ ಮಾತ್ರ ವ್ಯೂ ಸಖತ್ತಾಗಿ ಸಿಕ್ತು. ಅದಕ್ಕೆ ಊಟ ಡೈಲಿ ಸಾಯಂಕಾಲ ಹಾಕ್ತೀರಾ? 1 kg ಮಟನಾ? 8 kg ಮಟನ್. ಇದು ಎಷ್ಟು ವರ್ಷದ್ದು? ಇದು 9 ವರ್ಷದ್ದು. ಗಾಯ್ಸ್ ಮಲ್ಕೊಂತದ್ದು. ವಾವ್ ವಾವ್, ಮಲ್ಕೊಂಬಿಡ್ತು. ವಾ ನೋಡಿ ಗಾಯ್ಸ್, ನಿಮಗೆ ಕೂಡ ನಿಮ್ಮ ಮನೇಲಿ ದಿಮ್ ಬಿಟ್ರಲ್ಲ ಹಂಗಿದೆ. ಕರೆಕ್ಟಾಗಿ ಯೂಸ್ ಮಾಡ್ತಿದ್ದೆ ಆ ದಿಮ್ನ. ಅದು ಡೈಲಿ 1 ಟೈಮ್ ಅಲ್ವಾ ಊಟ? ಹಂಗ ಮಟನ್, ರಾ ಮಟನ್ ಹಾಕ್ತೀರಾ? ಕುರಿ ಮಟನಾ? 8 kg ದಿನ ಜೋಡಿಸ್ಬೇಕಾಯ್ತು. ಇದಕ್ಕೆ ಕಷ್ಟ ಇದೆ. 3ಕ್ಕೆ 24 kg. ಕರಡಿಗೆ ಹೆಂಗೆ ಮಾಡ್ತೀರಾ ಊಟ? ಎಲ್ಲ ಹಣ್ಣು ತಿನ್ನುತ್ತಲ್ವಾ ಅದು? ಹಣ್ಣು ಮಾತ್ರ ತಿನ್ನುತ್ತೆ ಅದು. ಹೌದೌದು, ಕರೆಕ್ಟ್ ಗಾಯ್ಸ್. ನಮ್ಮ ತೋಟದಲ್ಲಿ ಇರೋ ಬರೋ ಹಣ್ಣು, ಬಾಳೆಹಣ್ಣೆಲ್ಲ ಕೆಡವಿ ತಿಂದೋಗ್ಬಿಡುತ್ತೆ. ಸಿಟ್ಟಿಗೆ ಹಣ್ಣು ಸಿಗೋದಕ್ಕೆ ಬಾಳೆಕಾಯ್ದು ಮರ ಇರುತ್ತಲ್ಲ, ಅದನ್ನು ಕೆಡವಿಬಿಡುತ್ತೆ ಗಿಡನ. ನೀರೇ ಬಿಟ್ಟು ಇದು ಮಾಡ್ಬೇಕು, ಫೈರ್ ಇಂಜಿನ್ ತರಿಸ್ಬೇಕು. ಏನಾರು ಕರ್ನಾಟಕ ಇದ್ವು ಅಂದ್ರೆ ನಮ್ಮ ಸಾಹೇಬ್ರು ಇರ್ಬೇಕು ಬಿಡಕಾರ, ಅವ್ರು ಇದ್ದಾಗಲೇ ಬಿಡ್ಬೇಕು. ಅವ್ರು ಹೇಳಿದ್ರೆ ಫೈರ್ ಇಂಜಿನ್ ಎಲ್ಲ ಬರ್ಬೇಕಾ ನಿಲ್ಸಕ್ಕೆ? ಅಷ್ಟ್ರೊಳಗೆ ನಾವು ಮಾಡ್ಕೊಂಡ್ ಇದಾಗ್ಬಿಡ್ತಾವ. ಹುಲಿನೇ ಸಾಯಿಸ್ಬಿಡ್ತಾವ, ತಿಂದ ಬಿಡ್ತಾವೆ. ನೀವು ನೋಡಿದೀರಾ? ನೋಡಿಲ್ಲ, ಬಟ್ ಅದು ರಿಯಲ್ ಫ್ಯಾಕ್ಟ್. ಕರಡಿಗೂ ಟ್ರೀಟ್ಮೆಂಟ್, ಕರಡಿಗೂ, ಚಿರತೆಗೂ, ಹುಲಿಗೂ ಎಲ್ಲವಕ್ಕೂ ಟ್ರೀಟ್ಮೆಂಟ್ ಮಾಡ್ತೀವಿ. ಕಾರಣಗಳು ಸಿಕ್ಕವಕ್ಕೂ ಟ್ರೀಟ್ಮೆಂಟ್ ಮಾಡ್ತೀವಿ. ನೀವು ಹೆಂಗ್ ಕೈ ಮಾಡ್ಕೊಂಡಿರಲ್ಲ? ನಾವು ಇದು ಚಿರತೆ ಮರ ಕಡ್ದಿರೋದು. ಚಿತ್ತ ಮೇಲೆ ಬಾಯಕಿತ್ತ ನಿಮ್ಗೆ? ಇಲ್ಲ, ಜಿಬ್ರಿತ್ತು. ಅಂದ್ರೆ ಏನಾದ್ರು ಸಿಟ್ಟು ಬಂದ ಊಟ ಇಡಕ್ಕೆ ಹೋದಾಗ, ಊಟ ಇಡಕ್ಕೆ ಹೋದ ಸಿಟ್ಟು ಬಂದು ಸ್ವಲ್ಪ ಫುಲ್ ಹತ್ರ ಹೋಗ್ತೀರಾ ನೀವು ಅವಾಗ ಊಟ ಇಡಕ್ಕೆ? ದೂರದಿಂದನೇ ಇಡ್ತು. ಪ್ರಾಣಿಗಳ ಹತ್ರ ಇದ್ರೆ, ಮನುಷ್ಯರ ಹತ್ರ ಇದ್ರೆ ಬೇಜಾರಾಗುತ್ತೆ, ಪ್ರಾಣಿಗಳ ಹತ್ರ ಇದ್ರೆ ಕರೆಕ್ಟ್ ಹೇಳಿದ್ರಿ. ಓಕೆ ಗೈಸ್, ನಿಮ್ಗೆ ಈಗ ಜಿಂಕೆ ತೋರಿಸ್ತೀನಿ ನೋಡಿ. ಗೀಲ್ಸ್ ಮಾಡೋಕ್ಕೆ ಕೂಡ ಚೆನ್ನಾಗಿದೆ. ಇಲ್ಲಿ ವೆದರ್, ಪ್ಲೇಸು ಸಖತ್ತಾಗಿದೆ. ವಿಸಿಟ್ ಕೊಡಿ ಒಂದ್ಸಲ ಇಲ್ಲಿಗೆ, ಇಂಪ್ರೂವ್ ಮಾಡಿ. ಎಲ್ಲೆಲ್ಲೋ ಹೋಗೋದಲ್ಲ, ನಮ್ಮ ಹತ್ರ ಇರೋ ಪ್ಲೇಸ್ಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಇಂಪ್ರೂವ್ಮೆಂಟ್ ಮಾಡೋ ಕಡೆ ಗಮನ ಕೊಡಿ. ಇಲ್ಲಿ ಬಂದೆಲ್ಲ ಹಾಳು ಮಾಡಬೇಡಿ ಅಷ್ಟೇ, ನಾನು ನಿಮ್ಗೆ ಕೇಳ್ಕೊಳ್ಳೋದು. ಜಿಂಕೆ ನೋಡೋಕ್ಕೆ ಜಿಂಕೆ ಥರ ಓಡ್ತಾನೆ ಗಾಯ್ಸ್. ನೋಡಿ ಗಾಯ್ಸ್, ಜಿಂಕೆ ಇದೆ ಇಲ್ಲಿ. ಒಂದೇ ಇದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಈ ಕಡೆ ನೋಡಿ, ಎಷ್ಟೊಂದು ಜಿಂಕೆ ಇದ್ದಾವೆ ನೋಡಿ ಗಾಯ್ಸ್. ಜಿಂಕೆ ಕೋಡ್ ಹೆಂಗಿದೆ? ಜಿಂಕೆ ಕೋಡು. ಆ ಕೋಡ್ ನೋಡಿದ ತಕ್ಷಣ ನನಗೆ ವಿಷ್ಣುವರ್ಧನ್ ಸರ್ ಅವ್ರದ್ದೊಂದು ಮೂವಿ ನೆನಪಾಗುತ್ತೆ, ಬಂಗಾರದ ಜಿಂಕೆ ಇರಬೇಕು. ಚೆನ್ನಾಗಿದೆ ಆ ಮೂವಿ ಗಾಯ್ಸ್. ಎಲ್ಲದಕ್ಕೂ ತೆಗೆದು ತೋರಿಸಿದ್ದಾರೆ ಇಲ್ಲಿ, ಯಾಕಂದರೆ ಅದು ಹತ್ತಬಾರ್ದು ಹೊರಗಡೆ ಅಂತ. ಅವು ಅಲ್ಲಿದ್ರೇ ಸೇಫ್ಟಿ ಗಾಯ್ಸ್. ನೋಡಿ ಇಲ್ಲಿ, ಇಲ್ಲೊಂಥರ ಜಿಂಕೆ ಇದ್ದಾವೆ, ಚಿಕ್ಕಿ ಜಿಂಕೆ ಅಂತಿದ್ದಾರೆ ಹೆಸರು. ಅವು ಚಿಕ್ಕ ಇದಾವೆ, ದೊಡ್ಡ ಇದಾವೆ. ಹೌದೌದು, ನೋಡಿ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಹಾಕಿದ್ದಾರೆ ಇಲ್ಲಿ. ಇವು ಒಂಥರ ಇದ್ದಾವೆ ಇಲ್ಲಿ, ಮುಂದೆ ಬಂದಾಗ ನೋಡಿದ್ವಿ. ನೀಲ್ಗಾಯಿ ಇವು. ಆ ಕಡೆ ಕುದುರೆನೂ ಅಲ್ಲ, ಈ ಕಡೆ ದೊಡ್ಡ ಮೇಕೆನೂ ಅಲ್ಲ, ಕತ್ತೇನೂ ಅಲ್ಲ, ಒಂಥರ ಮಿಕ್ಸ್ ಇದ್ದಾವೆ ಇವು, ಡಿಫ್ರೆಂಟ್ ಇದ್ದಾವೆ ಇವು. ನೋಡಿ ಗೈಸ್, ಇಲ್ಲಿ ಆಸ್ಟ್ರಿಚ್ ಇದೆ. ಇದು ಎಮು ಅಂತ ಇದೆ, ಆಸ್ಟ್ರಿಚ್ ಅಲ್ವಾ ಇದು? ಐ ಲವ್ AM ಜೂ ಗೈಸ್. ನೋಡಿ ಇಲ್ಲಿ ಐ ಲವ್ AM ಜೂ ಅಂತ ಹಾಕಿದ್ದಾರೆ. ಇಲ್ಲಿ ಯಾರಾದರೂ ಫೋಟೋ ತೆಗ್ಸ್ಕೊಂಡಿದ್ರೆ ತೆಗ್ಸ್ಕೊಡ್ರಿ ಬಂದು ಗೈಸ್. ಇವರಿಬ್ಬರು ಬರೇ ಲವ್ ಮ್ಯಾರೇಜ್, ಲವ್ ಫೋಟೋಸೇ ಕೊಡ್ತಾರೆ ಅವಾಗಿನ. ಎಷ್ಟಾಗಲಿ ಲವರ್ ಬಾಯ್ಸ್ ಇವರು. ಯಾರನ್ನ ಇದನ್ನ ಪಕ್ಕ ಹಾಕ್ತೀನಿ, ಪಕ್ಕ ಲವರ್ ಬಾಯ್. ಇವ್ರು ನೋಡಿದ್ರೆ ಯಾವ ಹಾಡು ನೆನಪಾಗುತ್ತೆ ಹೇಳ್ರಿ ನಿಮಗೆ? ಕ್ರೇಜಿ ಬಾಯ್. ಗೈಸ್ ಆಲ್ಮೋಸ್ಟ್ ಓವರ್. ತೋರ್ಸೋಂಥ ಪ್ಲೇಸ್ ಅಂದರೆ ಇಲ್ಲಿ ಕಿಡ್ಸ್ ಜೂನ್ ಇದೆ. ಸೊ ಇಲ್ಲಿ ಆರಾಮಾಗಿ ಮಕ್ಕಳು ಕರ್ಕೊಂಬಂದ್ರೆ ಆರಾಮಾಗಿ ಆಡ್ಬೋದು. ಮಂಜಣ್ಣ ಇದ್ರಾಗೆ ಆಡಕ್ಕೆ ಹೋಗ್ತೀನಂತ ಅವಾಗಿಂದ. 14 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅಂತ ಬೋರ್ಡ್ ಹಾಕಿದ್ದಾರೆ ಗೈಸ್. ಆನೆ ಅಂತ ಗಾಡಿ ತಗೊಂಡ್ರೆ ತೊಳ್ಳೋಕ್ಕೂ ಕಷ್ಟ. ಆಗಲ್ಲ ನಿನ್ ಕೈಲಿ ಆಗಲ್ಲ. ಸೊ ಗೈಸ್, ಈಗ
ತಾನೇ ನಾವು ಜೂನ ಮುಗಿಸ್ಕೊಂಡು ನೋಡಿಕೊಂಡು ಈಗ ಮತ್ತೆ ನಾವು ಜೋಗಿಮಟ್ಟಿಗೆ ಅಂದರೆ ಮೇಲ್ ಟಾಪಿಗೆ ಹೋಗೋ ಒಂದು ಪ್ಲ್ಯಾನ್ ಹಾಕ್ಕೊಂಡಿವಿ. ಏನು ಹೇಳ್ತಿದ್ದಾರೆ ಬ್ರದರ್? ಮತ್ತೆ ಫೀಸ್ ಕಟ್ಟಬೇಕಾ ಸರ್? ಏನಾದರೂ ಹೋಗ್ಬೋದಾ ಗೈಸ್? ಮತ್ತೊಮ್ಮೆ ಟಿಕೆಟ್ ತೊಗೊಂಡು ಮತ್ತೊಮ್ಮೆ ನೋಡ್ಕೊಂಡು ಬರೋಕ್ಕೆ ಹೊಂಟಿದ್ದೀವಿ. ಯಾಕಂದರೆ ಬೆಳಗ್ಗೆ ಕ್ಲೀನಾಗಿ ನೋಡೋಕ್ಕಾಗಲಿಲ್ಲ. ವನ್ಯಧಾಮ ಜೋಗಿಮಟ್ಟಿ ವನ್ಯಧಾಮಕ್ಕೆ ಸ್ವಾಗತ. ನಿಮಗೆ ಅನ್ನಿಸ್ತಾ ಇರ್ಬೋದು ಅಂಥದ್ದೇನಿರ್ಬೋದು ಮತ್ತೆ ನೋಡೋಕೆ ಹೋಗ್ತಾ ಇದ್ದಾರೆ ಇವರು ಅಂತ. ಬಟ್ ಆವಾಗ ನಿಮಗೆ ಒಂದು ವ್ಯೂ ಪಾಯಿಂಟ್ ಸಿಗಲಿಲ್ಲ. ಬ್ರೋ ಆರ್ ಯು ಎಂಜಾಯಿಂಗ್? ಸೂಪರ್. ಡೋಂಟ್ ಮೇಕ್ ಆರನ, ಸಾರಿ ಬೈ ಮಿಸ್ಟೇಕಾಗಿ ಆರ ನೋಡಿದೆ. ಏನೇ ಹೇಳಿ ಆ್ಯಕ್ಷನ್ ಕ್ಯಾಮ್ರಾನೇ ಬೆಟರ್ ಅನಿಸುತ್ತೆ. ಯಾಕಂದರೆ ಲೈಟ್ ವೇಟ್ ಇರುತ್ತೆ. ಬಟ್ ಅದು ಎಡಿಟ್ ಮಾಡುವಾಗ ತಲೆನೋವು. ಯಾಕಂದರೆ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡಬೇಕು. ಲ್ಯಾಪ್ಟಾಪಲ್ಲಿ ಮತ್ತು ಸಾಫ್ಟ್ವೇರ್ಗಳು ಹಾಕೊಬೇಕು. ಅಂದರೆ ನೀವು ಕ್ರ್ಯಾಕ್ಡ್ ವರ್ಷನ್ ಹಾಕೊತೀರ ಅಂದರೆ ಮತ್ತೆ ಅದು ಎಲ್ಲ ಎಡಿಟ್ ಮಾಡಿ ಆದಮೇಲೆ ಸೈನ್ ಇನ್ ಅಂತ ಕೇಳ್ಬಿಡುತ್ತೆ, ದುಡ್ಡು ಕಟ್ರಿ ಅಂತ. ಸಮಸ್ಯೆ. ಈ ರೋಡಲ್ಲಿ ನೀವು ರೈಡ್ನ ಎಂಜಾಯ್ ಮಾಡಬೇಕಂದ್ರೆ ಸೊ ನೀವು ತಾರ್ ಆಗಲಿ ಇಲ್ಲ ಎಕ್ಸ್ಪಲ್ಸ್ 210 ತರಬೇಕು, ಇಲ್ಲ ಹಿಮಾಲಯನ ತರಬೇಕು. ಇಲ್ಲ ನಮ್ಮಂಗೆ ಯಾವ ಗಾಡಿ ತಂದು ಓಕೆ ಅಂತಂದೇಳಿ ಎಂಜಾಯ್ ಮಾಡಬೇಕು. ಎಲ್ಲರ ಹತ್ರನೂ ದೊಡ್ಡ ಗಾಡಿ ಇರಲ್ಲ, ಎಲ್ಲರ ಹತ್ರನೂ ನಮಗೆ ಬೇಕಾಗಿರೋ ಗಾಡಿ ಇರಲ್ಲ. ಈ ಮನುಷ್ಯನ ಆಸೆ ಹೆಂಗಂದ್ರೆ ಈ ಗಾಡಿ ಇದ್ದರೆ ಆ ಗಾಡಿ ಬೇಕು ಅಂತಾನೆ, ಆ ಗಾಡಿ ಇದ್ದರೆ ಈ ಗಾಡಿ ಬೇಕು ಅಂತಾನೆ. ಇರೋದ್ರ ಸ್ಯಾಟಿಸ್ಫಿಕೇಶನ್ ಯಾವತ್ತೂ ಯಾರಿಗೂ ಇರೋಲ್ಲ. ಸಿದ್ದು ನೋಡಿ ಹೆಲ್ಮೆಟು ಚೆನ್ನಾಗಿದೆ ಅಲ್ವಾ? ಎಕ್ಸಾರ್ ಹೆಲ್ಮೆಟು ಅದರಲ್ಲಿ ಒಂಥರ ಇದು ಬಂದಿದೆ ನೋಡಿ, ಅದೇನದು ಗೂಗಿ ಟೈಪ್ ಅದೇನಂತಾರೆ. ಸಿದ್ದು ಜಾವ ಇದೆ ಅಲ್ವಾ, ಅದರಲ್ಲೂ ಡಬಲ್ ಸೈಲೆನ್ಸರ್ ಇದೆ. ಬಟ್ ಅದ್ರ ಡಬಲ್ ಸಿಲಿಂಡ್ರ್ ಡ್ಯುಯಲ್ ಸಿಲಿಂಡರ್ ಗಾಡಿ ಅಲ್ಲ, ಅದು ಸಿಂಗಲ್ ಸಿಲಿಂಡ್ರೆ. ಗೈಸ್ ನೋಡಿ ಮತ್ತೆ ಬಂದ್ವಿ ಪೀಕಿಗೆ. ನೋಡಿ ಈಗ ಹೆಂಗೆ ಕಾಣಿಸ್ತಿದೆ, ಸೂಪರಾಗಿ ಕಾಣಿಸ್ತಿದೆ. ಈಗ ಅವಾಗ ಬೆಳಗ್ಗೆ ಬಂದಾಗ ಏನು ಕಾಣಿಸ್ತಾ ಇದ್ದಿಲ್ಲ, ಫುಲ್ಲು ಫಾಗಿತ್ತು. ಮಳೆ ಬೇರೆ ಬರ್ತಾ ಇತ್ತು ಅವಾಗ ಸ್ವಲ್ಪ ಲೈಟಾಗಿ. ಸೊ ನೋಡಿ ಏನು ಫುಲ್ಲು ಫ್ಯಾನ್ಸ್ ಹಾಕಿಬಿಟ್ಟಿದ್ದಾರೆ ಇಲ್ಲಿ, ಸಿಕ್ಕಾಪಟ್ಟೆ ಫ್ಯಾನ್ಸ್ ಹಾಕಿಬಿಟ್ಟಿದ್ದಾರೆ ಗುರು ಇಲ್ಲಿ, ವಿಂಡ್ ಫ್ಯಾನ್ಸು. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಆರಾಮಾಗಿ ಬಂದು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿ ಬಂದು ಆರಾಮಾಗಿ ಬೆಳಗ್ಗೆ ಬನ್ನಿ. ಬಟ್ ಪ್ಲಾಸ್ಟಿಕ್ ಎಲ್ಲ ತರಬೇಡಿ. ಆರಾಮಾಗಿ ಮೇಲ್ಗಡೆ ಹೋಗಿ ಆರಾಮಾಗಿ ಅಲ್ಲೇ ಇದ್ದು ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡಿ ಮಧ್ಯಾಹ್ನದ ಮೇಲೆ ಜೂಗೆ ಬನ್ನಿ. ಜೂ ಅಲ್ಲಿ ಪ್ಲೇಸ್ ನೋಡಿಕೊಂಡು. ದುರ್ಗದಲ್ಲಿ ಯಾರಾದರೂ ಲಾಗ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಲೋಕಲ್ ಹುಡುಗನ ಸಪೋರ್ಟ್ ಮಾಡಿ ಬೆಳೆಸಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಚೆನ್ನಾಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.